ಪಿಯುಸಿ ಪರೀಕ್ಷೆಯಲ್ಲಿ ಮಳವಳ್ಳಿ ಶಾಂತಿ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ. ಅಧ್ಯಕ್ಷರಾದ MK ನಾಗಮಣಿ ನಾಗೇಗೌಡರಿಂದ ಮೆಚ್ಚುಗೆ. ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಫಲಿತಾಂಶ ಪಡೆದ ನಿಸಾ MS ಅವರ ಮುಂದಿನ ಶಿಕ್ಷಣಕ್ಕೆ ದಾರಿದೀಪವಾದ ಶಾಂತಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ MK ನಾಗಮಣಿ ನಾಗೇಗೌಡರು. ಮಳವಳ್ಳಿ ಪಟ್ಟಣದಲ್ಲಿ ಮಾಜಿ ಸಚಿವರಾದ ದಿವಂಗತ KN ನಾಗೇಗೌಡರು ಸ್ಥಾಪಿಸಿದ ಶಾಂತಿ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಶಾಂತಿ PU ಕಾಲೇಜಿನ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಿರುವುದಕ್ಕೆ ಶಾಂತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆದ ಶ್ರೀಮತಿ MK ನಾಗಮಣಿ ನಾಗೇಗೌಡರು ಮೆಚ್ಚುಗೆ ವ್ಯಕ್ತಪಡಿಸಿ ಅತ್ಯುನ್ನತ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಶಾಂತಿ PU ಕಾಲೇಜಿನ ಒಟ್ಟು 178 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದರು. ಅವರಲ್ಲಿ 20 ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆಯಲ್ಲಿ, 73 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 29 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ, 27 ವಿದ್ಯಾರ್ಥಿಗಳು ತೃತೀಯ ಸ್ಥಾನದಲ್ಲಿ ಫಲಿತಾಂಶ ಪಡೆದು ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಅದರಲ್ಲೂ ನಿಸಾ MS ಕೃಷಿಕ ಕುಟುಂಬದಿಂದ ಬಂದ ಈಕೆ ಚಿಕ್ಕವಳಿದ್ದಾಗಲೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಆಶ್ರಯದಲ್ಲಿ ಬೆಳೆದಳು. ತಾಯಿ ಮನೆ ಕೆಲಸ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಈಕೆಯ ಅವರ ಸೋದರ ಮಾವನ ಸಹಕಾರದಿಂದ ಶಾಂತಿ PU ಕಾಲೇಜಿನ ಪ್ರವೇಶ ಪಡೆದ ಈಕೆ ಈ ಸಾಲಿನ PUC ಪರೀಕ್ಷೆಯಲ್ಲಿ ತಾಲೂಕು ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾಳೆ. 600 ಅಂಕಗಳಿಗೆ ಈಕೆ 584 ಅಂಕಗಳನ್ನು ಪಡೆದಿದ್ದು, ಅದರಲ್ಲಿ ಕನ್ನಡ ಮತ್ತು ಅರ್ಥಶಾಸ್ತ್ರ ವಿಷಯದಲ್ಲಿ 100% ಅಂಕ ತೆಗೆದುಕೊಂಡಿದ್ದು, ಒಟ್ಟಾರೆ 97.33 ಫಲಿತಾಂಶ ಪಡೆದುಕೊಂಡಿರುವುದಕ್ಕೆ ಶಾಂತಿ PU ಕಾಲೇಜಿನ ಪ್ರಾಂಶುಪಾಲರಾದ MC ಶಿವಪ್ಪ, ಎಲ್ಲ ಉಪನ್ಯಾಸಕರು, ಶಾಂತಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಈಕೆಯ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ಇದಲ್ಲದೆ ಶಾಂತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರೂ ಆದ ಶ್ರೀಮತಿ MK ನಾಗಮಣಿ ನಾಗೇಗೌಡರು ನಿಸಾ MS ಅವರ ಪದವಿ ಪ್ರವೇಶವನ್ನು ಉಚಿತವಾಗಿ ನೀಡುವ ಮೂಲಕ ಈಕೆಯ ಉನ್ನತ ಸಾಧನೆಗೆ ಸಹಕಾರ ನೀಡಿರುವುದು ಮಾದರಿಯಾಗಿದೆ. ಬನ್ನಿ ನಾವು ನೋಡೋಣ ಶಾಂತಿ PU ಕಾಲೇಜಿನ ವಿಶೇಷ ಸೌಲಭ್ಯಗಳು ಹಾಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯ ಸಂತಸದ ಮಾತುಗಳನ್ನು. ವಿಶೇಷ ವರದಿ ಮಾಗನೂರು M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನನ್ನ ಹೆಸರು ನಿಶಾ MS. ನಾನು ಶಾಂತಿ PU ಕಾಲೇಜಿನ ವಿದ್ಯಾರ್ಥಿನಿ. ನಾನು ವಾಣಿಜ್ಯ ವಿಭಾಗದಲ್ಲಿ ಓದ್ತಾ ಇದ್ದೀನಿ. ಇವತ್ತು ಶಾಂತಿ PUC ಫಲಿತಾಂಶ ಪ್ರಕಟವಾಗಿದ್ದು, ನಾನು ದ್ವಿತೀಯ PUCಯಲ್ಲಿ 600ಕ್ಕೆ 584 ಮಾರ್ಕ್ಸ್ಗಳನ್ನ ತೆಗೆದಿದ್ದೀನಿ. 97.33% ತೆಗೆದಿದ್ದೀನಿ. ಕನ್ನಡ ಮತ್ತು ಅರ್ಥಶಾಸ್ತ್ರ ವಿಭಾಗದಲ್ಲಿ 100 ಮಾರ್ಕ್ಸ್ಗಳನ್ನ ತೆಗೆದಿದ್ದೀನಿ. ಮೊದಲು SLC ಪಾಸ್ ಆದಾಗ ಈ ಕಾಲೇಜಿಗೆ ಸೇರಿಸಿ ಅಂತ ಹೇಳಿದ್ರೆ ನಮ್ಮ ಮಾವ ಕರ್ಕೊಬಂದು ಸೇರಿಸಿದ್ರು. ಈ ಕಾಲೇಜ್ ತುಂಬ ಚೆನ್ನಾಗಿದೆ. ಶಾಂತಿ ಕಾಲೇಜಿನ ಆಡಳಿತ ಮಂಡಳಿ ಹಾಗೆ ಪ್ರಾಂಶುಪಾಲರು, ಅಧ್ಯಾಪಕರ ವರ್ಗ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ವಾಣಿಜ್ಯ ವಿಭಾಗದ ಎಲ್ಲ ಅಧ್ಯಾಪಕರು ಕೂಡ ಈ ಮಾರ್ಕ್ಸ್ಗೆ ಅವರೇ ಕಾರಣ. ಯಾಕಂದರೆ ಮಾಡಲ್ ಕ್ವಶನ್ ಪೇಪರು ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಏನೇನು ಸಿದ್ಧತೆ ಬೇಕೆಲ್ಲ ಮಾಡಿಕೊಟ್ರು. ಹಾಗೆ ಲೈಬ್ರರಿಲಿ ಒಳ್ಳೊಳ್ಳೆ ಬುಕ್ಸ್ ಏನೇನು ಬೇಕೆಲ್ಲ ಪ್ರೊವೈಡ್ ಮಾಡಿಕೊಟ್ರು. ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸ್ಪೋರ್ಟ್ಸ್ಮೆನ್ಶಿಪ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಶ್ರೀಯುತ KN ನಾಗೇಗೌಡರು ಕಂಡ ಕನಸಿನ ಪ್ರತಿಫಲವಾಗಿ 1970ರಲ್ಲಿ ಪ್ರತಿಷ್ಠಿತ ಶಾಂತಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಅಂಗಸಂಸ್ಥೆಯಾಗಿ ಶಾಂತಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿದರು. ಅವರ ನಂತರ ಅವರ ಧರ್ಮಪತ್ನಿಯವರಾದ ಶ್ರೀಮತಿ MK ನಾಗಮಣಿ ನಾಗೇಗೌಡರವರ ಸಾರಥ್ಯದಲ್ಲಿ 56 ವರ್ಷಗಳನ್ನು ಪೂರೈಸಿ ಮುನ್ನಡೆಯುತ್ತಿದೆ. ಪ್ರಸ್ತುತ 2026-27ನೇ ಸಾಲಿನಲ್ಲಿ ಶಾಂತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳನ್ನು ಹೊಂದಿರುತ್ತದೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ CET, NEET ಹಾಗೂ JEE ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡಲಾಗುವುದು. ಶಾಂತಿ ಶಿಕ್ಷಣ ಸಂಸ್ಥೆಯು ಶ್ರೀಮತಿ MK ನಾಗಮಣಿ ನಾಗೇಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ದಕ್ಷ ಆಡಳಿತ ಮಂಡಳಿಯನ್ನು ಹೊಂದಿದ್ದು, 30 ವರ್ಷಗಳಿಗೂ ಹೆಚ್ಚಿನ ಸೇವಾ ಅನುಭವವಿರುವ ಪ್ರಾಂಶುಪಾಲರು, ಹಿರಿಯ ಬೋಧಕ ವರ್ಗ ಹಾಗೂ ಬೋಧಕೇತರ ವರ್ಗವನ್ನು ಹೊಂದಿರುತ್ತದೆ. ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಉತ್ತಮವಾದ ಗ್ರಂಥಾಲಯ, ಪ್ರಯೋಗಾಲಯ, ಶೌಚಾಲಯ, ಶುದ್ಧ ಕುಡಿಯುವ ನೀರು, CCTVಯ ಕಣ್ಗಾವಲು, ವಿಶಾಲವಾದ ಕ್ರೀಡಾಂಗಣ, NCC, NSS ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕ್ಯಾಂಟೀನ್
ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ ಹಾಗೂ ಬಸ್ ಸ್ಟ್ಯಾಂಡಿನಿಂದ ಕಾಲೇಜಿಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರನ್ನು ಸಂಪರ್ಕಿಸಲು ಕೋರಲಾಗಿದೆ.